ಎಲ್ಲರಿಗೂ ನಮಸ್ಕಾರ. ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯಾವ ಮನೆಗಳಲ್ಲಿ ಇಂತಹ ಗುಣಗಳಿರುವ ಜನರಿರುತ್ತಾರೋ ಅಂತಹ ಮನೆಗಳಲ್ಲಿ ಯಾವಾಗಲೂ ಬಡತನ ನೆಲೆಸಿರುತ್ತದೆ. ತಮ್ಮ ಚಾಣಕ್ಯ ನೀತಿಯಲ್ಲಿ ಚಾಣಕ್ಯರು ಹೀಗೆ ಹೇಳಿದ್ದಾರೆ. ಎಂತಹ ಜನರಿರುವ ಮನೆಗಳಲ್ಲಿ ಬಡತನ ನೆಲೆಸುತ್ತದೆ ಗೊತ್ತಾ? ಇಂಥವರಿರುವ ಮನೆಗಳಲ್ಲಿ ಇರಲೇಬೇಡಿ ಎನ್ನುತ್ತಾರೆ ಚಾಣಕ್ಯರು. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಯಾವುದೇ ಸಮಯದಲ್ಲಿ ಬೇಕಾದರೂ ಬಡತನವನ್ನು ಎದುರಿಸಬಹುದಾದ ಮನೆಗಳ ಬಗ್ಗೆ ಹೇಳಿದ್ದಾರೆ. ಚಾಣಕ್ಯನ ಪ್ರಕಾರ ಮನೆಯು ವ್ಯಕ್ತಿಯ ಜೀವನದ ಪ್ರಮುಖ ಭಾಗವಾಗಿದೆ. ಚಾಣಕ್ಯರು ಮನೆಯನ್ನು ವಾಸಿಸಲು ಸುರಕ್ಷಿತವಾದ ಮತ್ತು ಸ್ಥಿರವಾದ ಸ್ಥಳವೆಂದು ಪರಿಗಣಿಸಿದ್ದರು. ಅದು ಕುಟುಂಬದ ಸಂಪತ್ತು ಮತ್ತು ಸಂತೋಷವನ್ನು ರಕ್ಷಿಸುತ್ತದೆ. ಅವರ ಪ್ರಕಾರ ಸಂತೋಷದ ಜೀವನದ ಮೂಲ ಅಡಿಪಾಯವು ಒಬ್ಬರ ಮನೆಯಲ್ಲಿ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಚಾಣಕ್ಯನು ಮನೆಯಲ್ಲಿ ಸಂಪತ್ತು, ಸಂತೋಷ ಮತ್ತು ಸ್ಥಿರತೆಯ ಸಂಕೇತವೆಂದು ಪರಿಗಣಿಸಿದ್ದರು ಮತ್ತು ಅದನ್ನು ತನ್ನ ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ದೃಷ್ಟಿಕೋನದಿಂದ ಸಂರಕ್ಷಿಸಬೇಕೆಂದು ಪ್ರತಿಪಾದಿಸಿದ್ದವರು. ಮನೆಯ ರಚನೆ, ಅದರ ಸುರಕ್ಷತಾ ಕ್ರಮಗಳು ಮತ್ತು ಕುಟುಂಬವನ್ನು ಸಂಕಷ್ಟದಿಂದ ರಕ್ಷಿಸಲು ಅವರು ಅನೇಕ ಸೂತ್ರಗಳನ್ನು ನೀಡಿದ್ದಾರೆ. ಅವರ ಬೋಧನೆಗಳ ಪ್ರಕಾರ ಮನೆಯು ಒಂದು ಧಾರ್ಮಿಕ ಮತ್ತು ನೈತಿಕ ವಾತಾವರಣವನ್ನು ಹೊಂದಿರುವ ಸ್ಥಳವು ಹಾಗೂ ಸಮಾಜದ ಆಧಾರದ ಸ್ತಂಭವಾಗಿದ್ದು ಅದು ಸಮೃದ್ಧಿ ಮತ್ತು ಸಂತೋಷದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಹಾಗಾದರೆ ಬನ್ನಿ, ನಮ್ಮ ಮನೆ ಸುರಕ್ಷಿತವಾಗಿಡಲು ನಾವು ಏನೆಲ್ಲ ಮಾಡಬಹುದು ನೋಡೋಣ. ಮೊದಲನೆಯದು, ಮನಸ್ತಾಪಕ್ಕೆ ಒಳಗಾದ ಮನೆ. ಕುಟುಂಬದ ಸದಸ್ಯರ ನಡುವೆ ಜಗಳಗಳು, ಭಿನ್ನಾಭಿಪ್ರಾಯಗಳು ಇರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಜಗಳ ಮತ್ತು ಮನಸ್ತಾಪದಂತಹ ಅಸಂತಗತ ವಾತಾವರಣವನ್ನು ಹೊಂದಿರುವ ಮನೆಗಳಲ್ಲಿ ನಕಾರಾತ್ಮಕತೆಯು ಹೆಚ್ಚಾಗಿರುತ್ತದೆ ಹಾಗೂ ಇಂತಹ ಸನ್ನಿವೇಶವು ಮನೆಗಳಲ್ಲಿ ಸಂಪತ್ತಿನ ನಾಶವಾಗುವಂತೆ ಮಾಡುತ್ತದೆ. ಇನ್ನು ಎರಡನೆಯದು, ಅಜ್ಞಾನಿಗಳನ್ನು ಹೊಂದಿರುವ ಮನೆ. ಅಜ್ಞಾನಿಗಳನ್ನು ಎಲ್ಲಿ ಗೌರವಿಸಲ್ಪಡುತ್ತಾರೋ ಮತ್ತು ಜ್ಞಾನಿಗಳಿಂದ ಹೆಚ್ಚಿನ ಪ್ರಾಮುಖ್ಯತೆ ಅಜ್ಞಾನಿಗಳು ಹೊಂದಿರುತ್ತಾರೋ ಅಲ್ಲಿ ಸಂಪತ್ತು ಉಳಿಯುವುದಿಲ್ಲ. ಅಜ್ಞಾನಿಗಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ತಪ್ಪು ಚಟುವಟಿಕೆಗಳನ್ನು ಹಣವನ್ನು ವ್ಯರ್ಥ ಮಾಡುತ್ತಾರೆ. ಹಾಗಾಗಿ ಅಜ್ಞಾನಿಗಳಿರುವ ಮನೆಗಳಲ್ಲಿ ನೀವು ವಾಸವಾಗದೇ ಇರುವುದೇ ಉತ್ತಮ. ಮೂರನೆಯದು, ಸೋಮಾರಿಗಳನ್ನು ಹೊಂದಿರುವ ಮನೆ. ಸೋಮಾರಿ ಜನರನ್ನು ಹೊಂದಿರುವ ಮನೆಯಲ್ಲಿ, ಅಂದರೆ ಕೆಲಸ ಮಾಡದೆ ಎಲ್ಲೆಂದರಲ್ಲಿ ಮನಬಂದಂತೆ ಓಡಾಡಿಕೊಂಡು ಇರುವವರ ಸೋಮಾರಿಗಳೆನ್ನುತ್ತಾರೆ. ಇಂತಹ ಸೋಮಾರಿಗಳು ಇರುವಲ್ಲಿ ಹಣದ ಸಮಸ್ಯೆ ಎಂಬುದು ತಪ್ಪಿದ್ದಲ್ಲ. ವ್ಯಕ್ತಿಯಲ್ಲಿನ ಸೋಮಾರಿತನವು ಆತನ ಶ್ರಮವನ್ನು ನಾಶಪಡಿಸುತ್ತದೆ ಮತ್ತು ಆ ವ್ಯಕ್ತಿಗೆ ಹಣದ ಕೊರತೆಯನ್ನು ಅಥವಾ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಇನ್ನು ಮೂರನೆಯದು, ನಂಬಿಕೆ ಇಲ್ಲದವರ ಮನೆ. ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ನಂಬಿಕೆ ಇರಬೇಕಾದುದು ತುಂಬಾ ಮುಖ್ಯವಾಗಿರುತ್ತದೆ. ಯಾವ ಮನೆಯಲ್ಲಿ ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ನಂಬಿಕೆ ಎನ್ನುವುದು ಇರುವುದಿಲ್ಲವೋ ಅಂಥವರ ಮನೆಯಲ್ಲಿ ಸಂಪತ್ತು ಎನ್ನುವಂಥದ್ದು ಎಂದಿಗೂ ಉಳಿಯುವುದಿಲ್ಲ. ಕುಟುಂಬದ ಸದಸ್ಯರ ನಡುವೆ ಅಪನಂಬಿಕೆಯು ಮನೆಯಲ್ಲಿ ವೈಷಮ್ಯ ಮತ್ತು ಜಗಳವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಸಂಪತ್ತಿನ ನಾಶವಂತೂ ಮಾಡುತ್ತದೆ. ಕೊಳಕು ತುಂಬಿರುವ ಮನೆ. ಯಾವ ಮನೆಗಳಲ್ಲಿ ಕೊಳಕು, ಅಶುಚಿ, ಅವ್ಯವಸ್ಥೆ ಮೇಲುಗೈ ಸಾಧಿಸುತ್ತಿರುತ್ತವೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ. ಯಾವ ಮನೆಯಲ್ಲಿ ಕೊಳಕು ತುಂಬಿರುತ್ತದೆಯೋ ಅಂತಹ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಿರುತ್ತದೆ. ಇದು ನಕಾರಾತ್ಮಕತೆಯನ್ನು ತನ್ನತ್ತ ಬಹುಬೇಗನೆ ಆಕರ್ಷಿಸುತ್ತದೆ ಹಾಗೂ ಮನೆಯಲ್ಲಿನ ಸಮೃದ್ಧಿಯನ್ನು ನಾಶಪಡಿಸುತ್ತದೆ. ಇನ್ನು ಮುಂದನೆಯದು, ಇವುಗಳೂ ಕೂಡ ನಿಮ್ಮನ್ನು ಬಡವರನ್ನಾಗಿಸುತ್ತದೆ. ಇವುಗಳಲ್ಲದೆ ಅನಗತ್ಯ ಖರ್ಚು, ಸಾಲ, ಜೂಜು, ಇತರರನ್ನು ಮೋಸ ಮಾಡುವುದು,
ಮತ್ತು ಕೆಟ್ಟದ್ದನ್ನು ಮಾಡುವಂತಹ ಗುಣಗಳಿರುವ ಜನರನ್ನು ಕೂಡ ಬಡತನ ಆಕರ್ಷಿಸುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ. ಶ್ರೀಮಂತರಾಗಲು ಕಷ್ಟಪಟ್ಟು ಕೆಲಸ ಮಾಡುವುದು ಮಾತ್ರವಲ್ಲ, ಬುದ್ಧಿವಂತ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. ಚಾಣಕ್ಯನ ನೀತಿಯು ನಿಮಗೆ ಶ್ರೀಮಂತರಾಗಲು ಮತ್ತು ಜೀವನದಲ್ಲಿ ಯಶಸ್ವಿ ಸಾಧಿಸಲು ಸಹಾಯ ಮಾಡುತ್ತದೆ.